ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಪ್ರಸಾರ ಭಾರತಿ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ಮಾತನಾಡುತ್ತಾರೆ ಕನ್ನಡ ಉಪನ್ಯಾಸಕರಾದ ಪ್ರತಿಮಾ ಹರೀಶ್ ರೈ. ಪ್ರಸಾರ ಭಾರತಿಯು ಭಾರತದ ಅತಿದೊಡ್ಡ ಸಾರ್ವಜನಿಕ ಪ್ರಸಾರ ಸೇವಾ ಸಂಸ್ಥೆಯಾಗಿದೆ. ಇದು ಸಂಸತ್ತಿನ ಕಾಯಿದೆಯ ಮೂಲಕ ಸ್ಥಾಪಿಸಲಾದ ಶಾಸನಬದ್ಧ ಸ್ವಾಯತ್ತ ಸಂಸ್ಥೆಯಾಗಿದ್ದು, ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಒಳಗೊಂಡಿದೆ. ಭಾರತದಲ್ಲಿ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಮಾಧ್ಯಮಗಳನ್ನು ಶಾಸನಬದ್ಧ ಕಾಯ್ದೆಯಡಿಯಲ್ಲಿ ಪ್ರಸಾರ ಭಾರತಿಯ ನಿರ್ವಹಣೆಗೆ ತರುವ ಪ್ರಯತ್ನಕ್ಕೆ ಕಾರಣಗಳನ್ನು ಹಾಗೂ ಪ್ರಯತ್ನಗಳನ್ನು ಅವಲೋಕಿಸಿದಾಗ ಹಲವಾರು ವಿಚಾರಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಭಾರತದಲ್ಲಿ ಪ್ರಸಾರ ಸೇವೆಯ ಇತಿಹಾಸವನ್ನು ನೆನಪು ಮಾಡಿಕೊಳ್ಳುವುದು ಈ ಸಂದರ್ಭದಲ್ಲಿ ಬಹಳ ಅವಶ್ಯಕವಾದ ವಿಚಾರ. ಆಗಿನ ದಿನಗಳಲ್ಲಿ ಭಾರತ ತುರ್ತು ಪರಿಸ್ಥಿತಿಯನ್ನು ಎದುರಿಸಿದ ಸಂದರ್ಭದಲ್ಲಿ BG ವರ್ಗೀಸ್ ಸಮಿತಿಯ ವರದಿಯು ಪ್ರಸಾರ ಭಾರತಿಯ ಅವಶ್ಯಕತೆಗೆ ಕಾರಣಗಳನ್ನು ನೀಡಿತು. ಅಂದು ಆಕಾಶವಾಣಿಯ ಬಗೆಗೆ ಕೇಳಿಬಂದ ಅತಿ ಮುಖ್ಯ ಟೀಕೆ ಎಂದರೆ ಅದರ ಆಡಳಿತ ವ್ಯವಸ್ಥೆಗೆ ಸಂಬಂಧಿಸಿದ್ದು. ತುಂಬಾ ಶಕ್ತಿಶಾಲಿ ಮಾಧ್ಯಮವಾದ ರೇಡಿಯೋ ಸರ್ಕಾರದ ನೇರ ಹತೋಟಿಯಲ್ಲಿರುವುದು ಸರಿಯಲ್ಲ. ಆಡಳಿತ ಪಕ್ಷ ತನ್ನ ಸ್ವಾರ್ಥ ಸಾಧನೆಗೆ ತನ್ನ ವಿರೋಧಿಗಳನ್ನು ಹತ್ತಿಕ್ಕಲು ಈ ಮಾಧ್ಯಮವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದೆ. ಪ್ರಜಾಪ್ರಭುತ್ವ ದೇಶವಾದ ಭಾರತದಲ್ಲಿ ರೇಡಿಯೋ ಎಂಬ ಮಾಧ್ಯಮ ವಿವಾದಾಂಶಗಳನ್ನು ಚರ್ಚಿಸುವ ವೇದಿಕೆಯಾಗಬೇಕಾಗಿತ್ತು. ಆದರೆ ಇದು ಸರ್ಕಾರಿ ಪ್ರಚಾರದ ತುತ್ತೂರಿಯಾಗಿದೆ. ಆಕಾಶವಾಣಿ ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದೆ ಎನ್ನುವುದು ಈ ಟೀಕೆಗಳ ಮುಖ್ಯಾಂಶಗಳಾಗಿತ್ತು. ಲಯೋನಲ್ ಫೀಲ್ಡನ್ 1937 ಹಿಂದೆಯೇ ಸೃಜನಶೀಲ ಮಾಧ್ಯಮ ರೇಡಿಯೋವು ಅಧಿಕಾರಶಾಹಿಯ ಹಿಡಿತದಲ್ಲಿ ಇರುವುದು ಸರಿಯಲ್ಲ ಎಂದು ಹೇಳಿದ್ದರು. ಇಂದಿರಾ ಗಾಂಧಿ ಸಮಾಚಾರ ಮತ್ತು ಪ್ರಸಾರ ಖಾತೆಯ ಮಂತ್ರಿಯಾದ ಕೂಡಲೇ 1964ರಲ್ಲಿ ಆಕಾಶವಾಣಿ ಮತ್ತು ಸರ್ಕಾರದ ಅಧೀನದಲ್ಲಿದ್ದ ಇತರ ಸಮಾಚಾರ ಘಟಕಗಳ ಕಾರ್ಯವನ್ನು ವಿಮರ್ಶಿಸಲು ಅಶೋಕ್ ಚಂದ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಿಸಿದರು. ಈ ಸಮಿತಿ ತನ್ನ ವರದಿಯಲ್ಲಿ ಆಕಾಶವಾಣಿಯ ಕಾರ್ಯದಕ್ಷತೆ ಹೆಚ್ಚಬೇಕಾದರೆ ಇದನ್ನು ಒಂದು ಸ್ವಯಂ ಆಡಳಿತ ಸಂಸ್ಥೆಯಾಗಿ ಪರಿವರ್ತಿಸಬೇಕು ಎಂದು ಸಲಹೆ ಮಾಡಿತು. ಆದರೆ ಸರ್ಕಾರ ಈ ಸಲಹೆಯನ್ನು ತಿರಸ್ಕರಿಸಿತು. ಆಂತರಿಕ ತುರ್ತು ಪರಿಸ್ಥಿತಿಯ ಸಮಯದಲ್ಲಿಯೂ ಆಕಾಶವಾಣಿಯನ್ನು ಸರಕಾರವು ದುರುಪಯೋಗಪಡಿಸಿಕೊಂಡಿತು. ತುರ್ತು ಪರಿಸ್ಥಿತಿ ತೆಗೆದ ಮೇಲೆ ನಡೆದ ಮಹಾ ಚುನಾವಣೆಯಲ್ಲಿ ಆಕಾಶವಾಣಿಗೆ ಸ್ವಾಯತ್ತತೆ ಕೊಡುವುದನ್ನು ಒಂದು ಮುಖ್ಯ ಆದ್ಯತೆಯಾಗಿ ಮಾಡಿಕೊಂಡಿದ್ದ ಜನತಾ ಪಕ್ಷವು ಚುನಾವಣೆಯಲ್ಲಿ ಅದ್ಭುತ ಜಯ ಸಾಧಿಸಿತು. ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಸರ್ಕಾರ ಆಕಾಶವಾಣಿ ದೂರದರ್ಶನಗಳಿಗೆ ಸ್ವಾಯತ್ತತೆ ಕೊಡುವ ತನ್ನ ನೀತಿ ನಿರ್ಧಾರವನ್ನು 1977ರಲ್ಲಿ ಪ್ರಕಟಿಸಿತು. ಸರ್ಕಾರ ಸ್ವಾಯತ್ತ ಸಂಸ್ಥೆಯ ಸ್ವರೂಪ ಮತ್ತು ಕಾರ್ಯವಿಧಾನದ ಬಗೆಗೆ ಸಲಹೆ ಕೊಡಲು ಹಿರಿಯ ಪತ್ರಿಕೋದ್ಯಮಿ BG ವರ್ಗೀಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಿಸಿತು. ಈ ಸಮಿತಿ 1979ರಲ್ಲಿ ಆಕಾಶ ಭಾರತಿ ಹೆಸರಿನಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನದ ಕಾರ್ಯಭಾರವನ್ನು ವಹಿಸಿಕೊಳ್ಳಬೇಕು ಎನ್ನುವ ಮುಖ್ಯ ಶಿಫಾರಸಿನೊಂದಿಗೆ ಇದರ ರಚನೆ, ಅದರ ಕಾರ್ಯವ್ಯಾಪ್ತಿ, ಅದಕ್ಕೆ ಬೇಕಾದ ಸಾಧನಗಳು, ಸರ್ಕಾರದ ಸಹಾಯ ಒಳಗೊಂಡಂತೆ ಇತ್ಯಾದಿ ವಿಷಯಗಳನ್ನೊಳಗೊಂಡ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. 1989ರ ಚುನಾವಣೆಯಲ್ಲಿ ಪ್ರಸಾರ ಮಾಧ್ಯಮಗಳಿಗೆ ಸ್ವಾಯತ್ತತೆ ಮತ್ತೆ ಒಂದು ಮುಖ್ಯ ವಿವಾದವಾಯಿತು. ಕೊಡಲು ಒಪ್ಪಿದ್ದ ಜನತಾದಳ ಪಕ್ಷ ಅಧಿಕಾರಕ್ಕೆ ಬಂದಿತು. ಈ ಸರ್ಕಾರ ಮಂಡಿಸಿದ್ದ ಪ್ರಸಾರ ಭಾರತಿ ಮಸೂದೆಗೆ 1990ರಲ್ಲಿ ಸಂಸತ್ತಿನ ಉಭಯ ಸದನಗಳ ಅಂಗೀಕಾರವೂ ಸಿಕ್ಕಿತು. ರಾಷ್ಟ್ರಪತಿಗಳು ತಮ್ಮ ಅಂಕಿತವನ್ನು ಹಾಕಿದರು. ಕೊನೆಗೂ 1997ರ ನವೆಂಬರ್ 23ರಂದು ಆಕಾಶವಾಣಿ ಮತ್ತು ದೂರದರ್ಶನಕ್ಕೆ ಕಾನೂನು ಪ್ರಕಾರ ಸ್ವಾಯತ್ತತೆ ಸಿಕ್ಕಿತು. ಆಕಾಶವಾಣಿ ದೂರದರ್ಶನಗಳ ಆಡಳಿತವನ್ನು ಪ್ರಸಾರ ಭಾರತಿಗೆ ವಹಿಸಿಕೊಡಲಾಯಿತು. ಸರ್ಕಾರವು ಪ್ರಸಾರ ಭಾರತಿ ಆಡಳಿತ ಮಂಡಳಿಯ ರಚನೆಯನ್ನು ಕೂಡ ಮಾಡಿತು. ಆಡಳಿತ ಮಂಡಳಿಯ ರಚನೆಯೇ ದೊಡ್ಡ ವಿವಾದದ ಸುಳಿಯಲ್ಲಿ ಸಿಕ್ಕಿತು. ಆ ಮಂಡಳಿಯ ಬಹುಪಾಲು ಸದಸ್ಯರು ಅಂದಿನ ಪ್ರಧಾನಮಂತ್ರಿಗಳ ನಿಕಟ ವ್ಯಕ್ತಿಗಳಾಗಿದ್ದರು. ಇದರಿಂದ ಪ್ರಸಾರ ಭಾರತಿಯ ಪ್ರಾರಂಭದಲ್ಲಿಯೇ ಅದು ಎಷ್ಟರ ಮಟ್ಟಿಗೆ ನಿಷ್ಪಕ್ಷಪಾತವಾಗಿರಬಲ್ಲದು ಎನ್ನುವ ಬಗೆಗೆ ಅನುಮಾನಗಳು ಮೂಡಿದವು. ಪ್ರಸಾರ ಭಾರತಿಯ ಆಡಳಿತ ಮಂಡಳಿಯ ರಚನೆಯಾಗುತ್ತಿದ್ದ ಸಮಯದಲ್ಲಿಯೇ ಆಗ ಆಡಳಿತದಲ್ಲಿದ್ದ ಪಕ್ಷ ಸಂಸತ್ತಿನಲ್ಲಿ ಬಹುಮತ ಕಳೆದುಕೊಂಡಿತು.
ಕೆಲವೇ ತಿಂಗಳಿನಲ್ಲಿ ನಡೆದ ಚುನಾವಣೆಯಲ್ಲಿ ಬೇರೆ ಪಕ್ಷ ಅಧಿಕಾರಕ್ಕೆ ಬಂದಿತು. ಆಡಳಿತಕ್ಕೆ ಬಂದ ಪಕ್ಷ ಸ್ವಾಯತ್ತತೆಯನ್ನು ಸಮರ್ಥಿಸಿತು. ಆದರೆ ಪ್ರಸಾರ ಭಾರತಿಯ ಆಡಳಿತ ಮಂಡಳಿಯ ಬಗೆಗೆ ತೀವ್ರ ವಿರೋಧ ತೋರಿಸಿತು. ಸ್ವಾಯತ್ತತೆಯ ಮುಖ್ಯ ಉದ್ದೇಶ ಮಾಧ್ಯಮಗಳಲ್ಲಿ ಕೆಲಸ ಮಾಡುವ ವೃತ್ತಿಪರರು ಸ್ವತಂತ್ರವಾಗಿ ನಿರ್ಭಯದಿಂದ ಕೆಲಸ ಮಾಡುವುದಕ್ಕೆ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಿಸುವುದು. ಪ್ರಸಾರ ಭಾರತಿಯ ವ್ಯವಹಾರಗಳ ಸಾಮಾನ್ಯ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿರ್ವಹಣೆ ಪ್ರಸಾರ ಭಾರತಿ ಮಂಡಳಿಯಲ್ಲಿದೆ. ಈ ಮಂಡಳಿಯ ರಚನೆ ಹೀಗಿದೆ. ಇದು ಅಧ್ಯಕ್ಷರ ನೇತೃತ್ವದಲ್ಲಿದ್ದು ಕಾರ್ಯನಿರ್ವಾಹಕ ಸದಸ್ಯರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಸದಸ್ಯರು ಹಣಕಾಸು, ಸದಸ್ಯರು ಸಿಬ್ಬಂದಿ, 6 ಅರೆಕಾಲಿಕ ಸದಸ್ಯರು, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರತಿನಿಧಿ ಮತ್ತು ಆಕಾಶವಾಣಿ ಮತ್ತು ದೂರದರ್ಶನದ ಮಹಾನಿರ್ದೇಶಕರು ಇದರ ಪದನಿಮಿತ್ತ ಸದಸ್ಯರಾಗಿರುತ್ತಾರೆ. ಅಧ್ಯಕ್ಷರು ಅರೆಕಾಲಿಕ ಸದಸ್ಯರಾಗಿದ್ದು 3 ವರ್ಷಗಳ ಅಧಿಕಾರಾವಧಿಯನ್ನು ಹೊಂದಿರುತ್ತಾರೆ. 70 ವರ್ಷಗಳ ವಯಸ್ಸಿನ ಮಿತಿಗೆ ಒಳಪಟ್ಟಿರುತ್ತದೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು 5 ವರ್ಷಗಳ ಅಧಿಕಾರಾವಧಿಯನ್ನು ಹೊಂದಿರುತ್ತಾರೆ. 65 ವರ್ಷಗಳ ವಯಸ್ಸಿನ ಮಿತಿಗೆ ಒಳಪಟ್ಟಿರುತ್ತದೆ. ಸದಸ್ಯರು ಹಣಕಾಸು ಮತ್ತು ಸದಸ್ಯರು ಸಿಬ್ಬಂದಿ 6 ವರ್ಷಗಳ ಅಧಿಕಾರ ಅವಧಿಯನ್ನು ಹೊಂದಿರುವ ಪೂರ್ಣಾವಧಿ ಸದಸ್ಯರಾಗಿದ್ದು 62 ವರ್ಷಗಳ ವಯಸ್ಸಿನ ಮಿತಿಗೆ ಒಳಪಟ್ಟಿರುತ್ತದೆ. ಪ್ರಸಾರ ಭಾರತಿ ಮಂಡಳಿಯು ವರ್ಷದಲ್ಲಿ ಕನಿಷ್ಠ 6 ಬಾರಿ ಸಭೆ ಸೇರುತ್ತದೆ ಮತ್ತು ಸಭೆಗಳ ಅಧ್ಯಕ್ಷತೆ ಅಧ್ಯಕ್ಷರು ವಹಿಸುತ್ತಾರೆ. ಮಂಡಳಿಯು ತನ್ನ ಕಾರ್ಯಗಳನ್ನು ಅದಕ್ಕೆ ಅನುಗುಣವಾಗಿ ನಿರ್ವಹಿಸುವ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ವಹಿಸುತ್ತದೆ. ಪ್ರಸಾರ ಭಾರತಿ ಅಧಿನಿಯಮದಂತೆ ಜಾರಿಗೆ ಬಂದಿರುವ ಪ್ರಸಾರ ಭಾರತಿ ನಿಗಮವು ಹೊಂದಿರುವ ಜವಾಬ್ದಾರಿಗಳೆಂದರೆ ರೇಡಿಯೋ ಮತ್ತು ದೂರದರ್ಶನಗಳ ಪ್ರಸಾರದ ಸಮತೋಲನ ಬೆಳವಣಿಗೆಯನ್ನು ಖಚಿತಪಡಿಸುವುದು ಮತ್ತು ಸಾರ್ವಜನಿಕರಿಗೆ ಮಾಹಿತಿ ಒದಗಿಸುವ, ಶಿಕ್ಷಣ ಕೊಡುವ ಮತ್ತು ರಂಜಿಸುವ ದಿಕ್ಕಿನಲ್ಲಿ ಸಾರ್ವಜನಿಕ ಪ್ರಸಾರ ಸೇವೆಗಳನ್ನು ವ್ಯವಸ್ಥೆಗೊಳಿಸಿ ನಡೆಸುವುದು. ಕ್ರೀಡಾ ಮನೋಭಾವವನ್ನು ಮತ್ತು ಆರೋಗ್ಯಕರ ಸ್ಪರ್ಧೆಯನ್ನು ಉತ್ತೇಜಿಸಲು ಕ್ರೀಡೆ ಮತ್ತು ಆಟಗಳ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದು. ಗಡಿ ಪ್ರದೇಶದಲ್ಲಿರುವ ಹಿಂದುಳಿದ ಹಾಗೂ ದೂರ ಪ್ರದೇಶದಲ್ಲಿರುವ ಜನರ ಮತ್ತು ಗ್ರಾಮೀಣ ಹಾಗೂ ಹಿಂದುಳಿದ ಜನರ ಸೇವಾ ದೃಷ್ಟಿಯಿಂದ ಕಾರ್ಯಕ್ರಮ ರೂಪಿಸುವುದು. ಭಾರತದ ವಿವಿಧ ಭಾಷೆಗಳಲ್ಲಿ ಕಾರ್ಯಕ್ರಮ ಪ್ರಸಾರ ಮಾಡುವ ಮೂಲಕ ರಾಷ್ಟ್ರದ ಐಕ್ಯತೆ ಬೆಳೆಸುವುದು. ಪ್ರತಿ ರಾಜ್ಯದಲ್ಲೂ ಆಯಾ ಭಾಷೆಯಲ್ಲಿ ಪ್ರಸರಣ ಸೇವೆಯನ್ನು ಒದಗಿಸಲು ಅನುವು ಮಾಡುವುದು. ವಿವಿಧ ಸಂಸ್ಕೃತಿಗಳನ್ನು ಮತ್ತು ಭಾಷೆಗಳನ್ನು ಪ್ರತಿಬಿಂಬಿಸುವ ಸೂಕ್ತ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದು. ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡುವುದಕ್ಕಾಗಿ ಬಾನುಲಿ ಪ್ರಸಾರ ಸಾರ್ವಜನಿಕ ಸೇವೆಯಂತೆ ನಿರ್ವಹಿಸುವುದು. ಸಂವಹನ ಸೇವೆಗಳನ್ನು ಕೈಗೆಟುಕುವ ವೆಚ್ಚದಲ್ಲಿ ಇದುವರೆಗೂ ತಲುಪದ ಸ್ಥಳಗಳಿಗೆ, ಗ್ರಾಮೀಣ ದೂರದ ಗುಡ್ಡಗಾಡು ಪ್ರದೇಶಗಳಿಗೂ ಲಭ್ಯವಾಗುವಂತೆ ಮಾಡುವುದು. ಪ್ರಜೆಗಳ ಹೆಚ್ಚಿನ ಸಶಕ್ತೀಕರಣ ಮತ್ತು ಆರ್ಥಿಕ ಬೆಳವಣಿಗೆಗಾಗಿ ಮಾಹಿತಿ ಲಭ್ಯವಾಗುವಂತೆ ಮಾಡುವುದು. ಸೇವೆಗಳ ಗುಣಮಟ್ಟ, ಬಹುಸಂಖ್ಯತ್ವ, ವೈವಿಧ್ಯತೆ ಹಾಗೂ ಆಯ್ಕೆಗಳನ್ನು ಉತ್ತೇಜಿಸುವುದು. ರೇಡಿಯೋ ಜೊತೆಗೆ ಟೆಲಿವಿಷನ್ ಕೂಡ ಪ್ರಸಾರ ಮಾಧ್ಯಮ. ನಮ್ಮ ದೇಶದ ಸಾರ್ವಜನಿಕ ಟೆಲಿವಿಷನ್ ಸಂಸ್ಥೆ ದೂರದರ್ಶನ ಆಕಾಶವಾಣಿಯ ಒಂದು ಭಾಗವಾಗಿ ಹುಟ್ಟಿತು. ಮುಂದೆ ಪ್ರತ್ಯೇಕವಾದ ಇಲಾಖೆಯಾಯಿತು. ಈಗ ಮತ್ತೆ ಪ್ರಸಾರ ಭಾರತಿಯ ಆಡಳಿತದಲ್ಲಿ ಆಕಾಶವಾಣಿ, ದೂರದರ್ಶನ ಒಂದಾಗಿದೆ. ರೇಡಿಯೋ ಮತ್ತು ಟೆಲಿವಿಷನ್ಗಳಿಗಿರುವ ಬಾಂಧವ್ಯದಿಂದಾಗಿ ಈ ಎರಡೂ ಮಾಧ್ಯಮಗಳಿಗೆ ಸಾಮಾನ್ಯವಾಗಿರುವ ಕೆಲವು ಅಂಶಗಳನ್ನು ಇಲ್ಲಿ ಸ್ಮರಿಸೋಣ. ರೇಡಿಯೋ ಆಶ್ಚರ್ಯಕರವಾದ ಮಹಾನ್ ಶಕ್ತಿ. ಅದರಲ್ಲಿ ನಾನು ಭಗವಂತನ ಅದ್ಭುತ ಶಕ್ತಿಯನ್ನು ಕಾಣುತ್ತೇನೆ. 1947 ನವೆಂಬರ್ 13ರಂದು ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆಯ ತಮ್ಮ ಬರಹದಲ್ಲಿ ಮಹಾತ್ಮ ಗಾಂಧೀಜಿಯವರು ರೇಡಿಯೋದ ಬಗ್ಗೆ ವ್ಯಕ್ತಪಡಿಸಿರುವ ಉದ್ಗಾರವಿದು: ಜನಕೋಟಿಗೆ ಶಿಕ್ಷಣ, ಮಾಹಿತಿ, ಮನರಂಜನೆ ನೀಡುವ ಗುರುತರ ಜವಾಬ್ದಾರಿಯನ್ನು ಹೊಂದಿರುವ ಆಕಾಶವಾಣಿ ಇಂದಿಗೂ ನಮ್ಮ ದೇಶದಲ್ಲಷ್ಟೇ ಏಕೆ ವಿಶ್ವದಲ್ಲಿಯೇ ಸಾರ್ವಜನಿಕ ಪ್ರಸಾರಕ್ಕೆ ಪ್ರಮುಖವಾಗಿ ಮೀಸಲಾದ ಬೃಹತ್ ಪ್ರಸಾರ ಜಾಲ. ನಮ್ಮ ದೇಶದ ಭೌಗೋಳಿಕ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಹಿನ್ನೆಲೆಯಲ್ಲಿ ಆಕಾಶವಾಣಿ ಜನಸಾಮಾನ್ಯರ ಮಿತ್ರ, ಒಡನಾಡಿ, ಹಿತಚಿಂತಕ. ಯಾವ ಗಳಿಗೆಯಲ್ಲಾದರೂ 30 ಕೋಟಿ ಕೇಳುಗರನ್ನು ಹೊಂದಿರುವ ಆಕಾಶವಾಣಿ ಇಂದಿಗೂ ನಮ್ಮ ದೇಶದ ನಂಬರ್ 1 ಮಾಧ್ಯಮ. ಇಂತಹ ಆಕಾಶವಾಣಿಯನ್ನು ನಮ್ಮ ಸುಗಮ ಜೀವನ ನಿರ್ವಹಣೆ, ವ್ಯಕ್ತಿತ್ವ ವಿಕಾಸ, ರಾಷ್ಟ್ರ ನಿರ್ಮಾಣದಲ್ಲಿ ಸಂಪೂರ್ಣವಾಗಿ ಬಳಸಿಕೊಳ್ಳುವುದು ಅವಶ್ಯಕ ಮಾತ್ರವಲ್ಲ, ಅನಿವಾರ್ಯವೂ ಕೂಡ. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನಗಳ ಕ್ಷೇತ್ರಗಳಲ್ಲಿ ಆಗುತ್ತಿರುವ ಅಗಾಧ ಪ್ರಗತಿಯಿಂದಾಗಿ ಜ್ಞಾನಸ್ಫೋಟವೇ ಆಗುತ್ತಾ ಬಂದಿದೆ. ಅವುಗಳ ಅನ್ವಯಿಕತೆಯ ಉಪಯೋಗವನ್ನು ಜನಸಾಮಾನ್ಯರು ಪಡೆದುಕೊಳ್ಳುತ್ತಿದ್ದಾರೆ.
ಮಾನವೀಯ ಅನುಭವದ ಯಾವ ಕ್ಷೇತ್ರವೂ ಇಂದು ಇದಕ್ಕೆ ಹೊರತಾಗಿಲ್ಲ. ನಮ್ಮ ಜೀವನ ವಿಧಾನದಲ್ಲಿ, ಬಾಳಿನ ಸೌಕರ್ಯಗಳಲ್ಲಿ, ಮನರಂಜನೆಯ ಉಪಕರಣಗಳಲ್ಲಿ, ಡಿಜಿಟಲ್ ಕ್ಯಾಮೆರಾಗಳಲ್ಲಿ, ಡಿಜಿಟಲ್ ಧ್ವನಿ ವ್ಯವಸ್ಥೆಯಲ್ಲಿ, ಆಡಳಿತದಲ್ಲಿ, ಶಿಕ್ಷಣದಲ್ಲಿ, ನ್ಯಾಯಾಂಗದಲ್ಲಿ, ವೈದ್ಯಕೀಯ ಚಿಕಿತ್ಸೆಯಲ್ಲಿ ಕೆಲವೇ ವರ್ಷಗಳ ಹಿಂದೆ ಊಹಿಸಿಕೊಳ್ಳಲೂ ಸಾಧ್ಯವೇ ಇಲ್ಲದಿದ್ದಂತಹ ಬದಲಾವಣೆಗಳು ಕಾಣಿಸಿಕೊಂಡಿವೆ. ಪ್ರಕೃತಿಯ ಮೇಲೆ ಪೂರ್ಣ ನಿಯಂತ್ರಣವನ್ನು ಸಾಧಿಸಲಾಗದಿದ್ದರೂ ಅದನ್ನು ಅರಿತುಕೊಳ್ಳುವ ದಿಕ್ಕಿನಲ್ಲಿ ಮಹತ್ತರವಾದ ಮುನ್ನಡೆಯನ್ನು ಸಾಧಿಸಿದ್ದೇವೆ. ಬಾಹ್ಯಾಕಾಶ ವಿಜ್ಞಾನದ ಕ್ಷೇತ್ರದಲ್ಲಿ, ವಿಶೇಷವಾಗಿ ಉಪಗ್ರಹಗಳ ಉಡಾವಣೆ ಮತ್ತು ಅವುಗಳ ಬಳಕೆಯ ದಿಕ್ಕಿನಲ್ಲಿ ನಮ್ಮ ನಾಡಿನ ಸಾಧನೆಯು ಗಮನಾರ್ಹವೇ ಆಗಿದೆ. ಈ ಎಲ್ಲ ಬೆಳವಣಿಗೆಗಳು ಸಮೂಹ ಮಾಧ್ಯಮಗಳ ಮೇಲೆ ನೇರವಾದ ಪ್ರಭಾವಗಳನ್ನು ಉಂಟುಮಾಡುತ್ತಿವೆ. ದೃಶ್ಯ ಶ್ರವ್ಯ ಮಾಧ್ಯಮದ ಸೌಕರ್ಯವು ಸುದ್ದಿಗೆ ಲಭಿಸಿದಾಗ ಪತ್ರಿಕಾ ಮಾಧ್ಯಮ ಕೊನೆಯ ಉಸಿರೆಳೆಯಿತೆಂದೇ ಭಾವಿಸಲಾಗಿತ್ತು. ಆದರೆ ಪತ್ರಿಕಾ ಮಾಧ್ಯಮ ಆ ಭಯವನ್ನು ಮೆಟ್ಟಿ ನಿಂತು ತನ್ನ ಸಾರ್ವತ್ರಿಕ ಮತ್ತು ಸಾರ್ವಕಾಲಿಕ ಮಹತ್ವವನ್ನು ದೃಢಪಡಿಸಿದೆ. ಅಂತೆಯೇ ದೂರದರ್ಶನ ಕಾಲಿರಿಸಿದ ಮೇಲೆ ಶ್ರವ್ಯ ಮಾಧ್ಯಮ ಮಾತ್ರವಾಗಿರುವ ರೇಡಿಯೋದ ಭವಿಷ್ಯಕ್ಕೆ ಮಂಕು ಕವಿಯಿತೆಂದೇ ಭಾವಿಸಲಾಗಿತ್ತು. ಖಾಸಗಿ ಚಾನೆಲ್ಗಳು ಕಾಣಿಸಿಕೊಂಡಿದ್ದರಿಂದ ಈ ಭಯ ಇನ್ನೂ ಹೆಚ್ಚೇ ಆಗಿತ್ತು. ಆದರೆ ಆ ತಾತ್ಕಾಲಿಕ ಭಯವನ್ನು ಮೀರಿ ನಿಂತು ಆಕಾಶವಾಣಿ ತನ್ನ ಉಪಯುಕ್ತತೆಯನ್ನು ಸಾರಿ ಹೇಳುತ್ತಲಿದೆ. ಇದಕ್ಕೆ ಕಾರಣವಾಗಿರುವುದು ತಾಂತ್ರಿಕತೆಯ ಅಳವಡಿಕೆ. ವೇಗದ ವಿಷಯದಲ್ಲಿ ಅದು ಟಿವಿ ಮಾಧ್ಯಮದೊಡನೆ ಸಮಾನತೆಯನ್ನು ಸಾಧಿಸಿದೆ. ಪ್ರಬಲ ಪ್ರಸಾರ ಯಂತ್ರಗಳಿಂದ ಅದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. ಟಿವಿ ತಲುಪದಿರುವ ಎಡೆಗಳನ್ನು ಅದು ತಲುಪಬಹುದಾಗಿದೆ. ಎರಡನೆಯದಾಗಿ ಅದಕ್ಕಿರುವ ಚಲನಶೀಲತೆ ಟಿವಿ ಮಾಧ್ಯಮಕ್ಕೆ ಇಲ್ಲ. ಟ್ರಾನ್ಸಿಸ್ಟರ್ ಅನ್ನು ಎಲ್ಲಿಗೆ ಬೇಕಾದರೂ ಕೊಂಡೊಯ್ಯಬಹುದು, ಜೇಬಿನಲ್ಲಿಯೂ ಇರಿಸಿಕೊಳ್ಳಬಹುದು. ನಮ್ಮ ಪ್ರಯಾಣದ ಸಂದರ್ಭದಲ್ಲಿಯೂ ನಮ್ಮೊಡನೆ ನಮ್ಮ ವಾಹನಗಳಲ್ಲಿಯೂ ಇರಿಸಿಕೊಳ್ಳಬಹುದು. ಅದು ಡಿಟಿಎಚ್ ಸೌಲಭ್ಯದ ಅಥವಾ ಕೇಬಲ್ ಆಪರೇಟರ್ಗಳ ಕೃಪೆಯನ್ನು ಅವಲಂಬಿಸಿಲ್ಲ. ಸಂಚರಿಸುತ್ತಿರುವಾಗಲೇ ಸಂಗೀತದ ಶ್ರವಣ ಸುಖವನ್ನು ಅನುಭವಿಸುವಂತೆಯೇ ಇತ್ತೀಚಿನ ಬೆಳವಣಿಗೆಗಳ ಬಗೆಗಿನ ಮಾಹಿತಿಯನ್ನು ಕೇಳಿ ತಿಳಿದುಕೊಳ್ಳಬಹುದಾಗಿದೆ. ಭಾರತದಂತಹ ಕೃಷಿ ಪ್ರಧಾನ ದೇಶದಲ್ಲಿ ಕೃಷಿಯ ತಾಂತ್ರಿಕತೆಯನ್ನು ನೇಗಿಲ ಯೋಗಿಯ ಬಳಿಗೆ ಕೊಂಡೊಯ್ಯುವಲ್ಲಿ ರೇಡಿಯೋ ವಹಿಸಿರುವ ಪಾತ್ರ ಪವಾಡ ಸದೃಶವಾದದ್ದು. ತನ್ನ ಜಮೀನಿನಲ್ಲಿ ಪ್ರತ್ಯೇಕವಾಗಿ ತನ್ನ ಬೆಳೆಯನ್ನು ನೋಡುತ್ತಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ನಿವಾರಿಸುವಲ್ಲಿ ಬಗಲಿನಲ್ಲಿಯೇ ಇರುವ ಈ ನೇರ ಶ್ರವಣಜ್ಞಾನ ತುಂಬಾ ಉಪಯುಕ್ತವಾಗಿ ಪರಿಣಮಿಸಿದೆ. ಹಸಿರು ಕ್ರಾಂತಿಯ ಸುಸ್ಥಿತಿಗೆ ನಾವಿಂದು ಬಂದಿದ್ದರೆ ಅದಕ್ಕೆ ಆಕಾಶವಾಣಿಯಿಂದ ದೊರೆತ ಈ ಸಹಕಾರ ಬಹುಮಟ್ಟಿಗೆ ಕಾರಣ. ಇದೇ ರೀತಿ ಹವಾಮಾನದ ಸ್ಥಿತಿಗತಿಗಳು, ರಾಜಕೀಯ ವಿದ್ಯಮಾನಗಳು, ಆರೋಗ್ಯ ವಿಜ್ಞಾನದ ಮಾಹಿತಿ ಮುಂತಾದುವನ್ನು ಜನಸಾಮಾನ್ಯರ ಬಳಿಗೆ ಕೊಂಡೊಯ್ಯುವಲ್ಲಿಯೂ ರೇಡಿಯೋದ ಪಾತ್ರ ಅವಿಸ್ಮರಣೀಯವಾದದ್ದು. ಧ್ವನಿಯ ಸೂಕ್ಷ್ಮಾತಿಸೂಕ್ಷ್ಮತೆಯನ್ನು ಸೆರೆ ಹಿಡಿಯುವ ತಾಂತ್ರಿಕತೆಯೊಡನೆ ಹೆಜ್ಜೆ ಹಾಕುವ ಮೂಲಕ ಆಕಾಶವಾಣಿ ಮಾಧ್ಯಮ ಸ್ಫೋಟಕ್ಕೆ ಸ್ಪಂದಿಸಿದೆ. ವಿವಿಧ ಭಾಷೆಗಳಲ್ಲಿನ ಶ್ರೇಷ್ಠ ನಾಟಕಗಳನ್ನು ಆಕಾಶವಾಣಿ ಅನುವಾದ ರೂಪದಲ್ಲಿ ಅಥವಾ ಹಿಂದಿಯಂತಹ ಹೆಚ್ಚು ಪ್ರಚಾರದ ಭಾಷೆಯಲ್ಲಿ ನೀಡಿದಾಗ ಪಾರಸ್ಪರಿಕ ಅರಿವು, ಆನಂದಗಳನ್ನು ನೀಡುವ ಭಾವನಾತ್ಮಕ ಏಕತೆಯನ್ನು ಮೂಡಿಸುವ ಸಾಧನವೂ ಆಗಿ ಪರಿಣಮಿಸುತ್ತಿದೆ. ಹೀಗಾಗಿ ಸಾಹಿತ್ಯ ಶಾಖೆಯೊಂದನ್ನು ಪರಿಚಯಿಸುವಲ್ಲಿ ಆಕಾಶವಾಣಿಯ ಪಾತ್ರ ಹಿರಿದಾಗಿದೆ. ಅಂತೆಯೇ ಕ್ರೀಡೆಗಳ ಕ್ಷೇತ್ರದಲ್ಲಿ ಆಕಾಶವಾಣಿಯ ವೀಕ್ಷಕ ವಿವರಣೆಗೆ ಜನರು ಹೇಗೆ ಮುಗಿಬೀಳುತ್ತಿದ್ದರೆಂಬುದನ್ನು ನಾವೆಲ್ಲರೂ ಬಲ್ಲೆವು. ಈಗಲೂ ಕಣ್ಣಾರೆ ನೋಡುತ್ತಿದ್ದೇವೆ ಎಂಬುದನ್ನು ಬಿಟ್ಟರೆ ಆಕಾಶವಾಣಿಯ ವೀಕ್ಷಕ ವಿವರಣೆಯಲ್ಲಿರುವ ಸ್ವಾರಸ್ಯವೇ ಹೆಚ್ಚಿನದೆಂಬುದು ಅನೇಕರ ಅನಿಸಿಕೆ. ಆಕಾಶವಾಣಿ ಏಕಕಾಲದಲ್ಲಿ ಕಣ್ಣು ಕಿವಿಯೂ ಆಗುತ್ತದೆ, ಮೂಲೆ ಮೂಲೆಗಳನ್ನು ತಲುಪುತ್ತದೆ ಎಂಬುದರಲ್ಲಿ ಅದರ ಹಿರಿಮೆ ಅಡಗಿದೆ. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಆಕಾಶವಾಣಿ ನೀಡಿರುವ ಕೊಡುಗೆ ಅನನ್ಯ. ಇದಕ್ಕಾಗಿ ನಾವು ಆಕಾಶವಾಣಿಯನ್ನು ಅಭಿನಂದಿಸಲೇಬೇಕು. ಅದರ ನಾಡು ನುಡಿಯ ಅಭಿಮಾನಕ್ಕೆ ಬೆನ್ನು ತಟ್ಟಲೇಬೇಕು. ಇದುವರೆಗೆ ಪ್ರಸಾರ ಭಾರತಿ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ಮಾತನಾಡಿದವರು ಕನ್ನಡ ಉಪನ್ಯಾಸಕರಾದ ಪ್ರತಿಮಾ ಹರೀಶ್ ರೈ. ಇದಾಗಿತ್ತು ಇಂದಿನ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.